ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಲ್ದಿ ಉಪ್ಪಿಟ್ಟು ಮಾಡೋ ರೆಸಿಪಿ ನೋಡೋಣ ಬನ್ನಿ ಈಗ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣ ರವೆ ಅಥವಾ ಸೂಜಿ ರವೆ, ಅಜ್ವಾನ, ಜೀರಿಗೆ, ಹಲ್ದಿ ಪುಡಿ, ಕಾಳುಮೆಣಸು ಪುಡಿ, ಸೈಂಧವ ಲವಣ ಅಂದರೆ ರಾಕ್ ಸಾಲ್ಟ್, ಅಥವಾ ನೀವು ಪಿಂಕ್ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದು ಕಲ್ಲಾಗಿರುತ್ತೆ, ಒಡೆದು ಸಣ್ಣ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿರ್ತೇನೆ ನನ್ನ ಮಕ್ಕಳಿಗೆ. ಇದು ಒಣಶುಂಠಿ ಪುಡಿ, ಅಥವಾ ನೀವು ಹಸಿ ಶುಂಠಿಯನ್ನು ಉಪಯೋಗ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ, ಎಲ್ಲವನ್ನು ಚಿಟಿಕೆ ಪ್ರಮಾಣದಲ್ಲಿ ಮಕ್ಕಳಿಗೆ ಉಪಯೋಗ ಮಾಡಬೇಕು. ಸ್ಟಾರ್ಟ್ ಮಾಡೋಣ ಬನ್ನಿ. ಒಗ್ಗರಣೆಗೆ ತುಪ್ಪ ಹಾಕೊಳ್ಳೋಣ ಒಂದು ಚಮಚ. ಆದಷ್ಟು ಮಕ್ಕಳಿಗೆ ತುಪ್ಪದಲ್ಲೇ ಒಗ್ಗರಣೆಯನ್ನು ಹಾಕಿ ಅಡುಗೆಗೆ. ಇದರಿಂದ ವೆಯ್ಟ್ ಗೇನ್ ಒಳ್ಳೆಯಾಗುತ್ತೆ ಮಕ್ಕಳಿಗೆ, ಮತ್ತು ಅವರ ಡೈಜೆಷನ್ನು ಒಳ್ಳೆಯಾಗುತ್ತೆ, ನರಗಳಿಗೂ ಶಕ್ತಿ ಬರುತ್ತೆ, ಮೆದುಳಿನ ಶಕ್ತಿ ಹೆಚ್ಚುತ್ತೆ. ಇನ್ನು ಜೀರಿಗೆ, ಓಂಕಾಳನ್ನು ಪ್ರತಿದಿನ ಮಕ್ಕಳ ಅಡುಗೆಯಲ್ಲಿ ಚಿಟಿಕೆ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ಅವರ ಹೊಟ್ಟೆ ಗ್ಯಾಸ್ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ಮಕ್ಕಳಿಗೆ ಹಸಿವು ಹೆಚ್ಚಾಗುತ್ತೆ, ಜೀರ್ಣಶಕ್ತಿಯನ್ನು ಹೆಚ್ಚಾಗುತ್ತೆ. ಅಜ್ವಾನ, ಜೀರಿಗೆ ಮತ್ತು 2 ಚಮಚದಷ್ಟು ರವೆಯನ್ನು ತುಪ್ಪದಲ್ಲೇ ಹುರಿದುಕೊಳ್ಳಿ. ಸೂಜಿಯನ್ನು ತುಪ್ಪದಲ್ಲೇ ಹುರಿದುಕೊಂಡು ಸ್ವಲ್ಪ ಕೆಂಪಗಾದ ಮೇಲೆ ನೀರು ಹಾಕುವಾಗ ಕೈ ಆಡಿಸಿ, ಇಲ್ಲದಿದ್ದರೆ ರವೆ ಗಂಟಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೊಂಡಾದಮೇಲೆ ಅದಕ್ಕೆ ಕಾಳುಮೆಣಸು ಪುಡಿ ಹಾಕಿದ್ರಿಂದ, ಕಾಳುಮೆಣಸು ಪುಡಿಯಲ್ಲಿ ವಿಟಮಿನ್ ಎ, ಸಿ, ಇ ಇರುತ್ತೆ. ಇದರಿಂದ ನೆಕ್ಸ್ಟ್ ಇದು ಐರನ್ ಮತ್ತು ಕ್ಯಾಲ್ಸಿಯಮನ್ನು ಬಾಡಿಯಲ್ಲಿ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹಲ್ದಿ ಹಾಕಿ, ಹಲ್ದಿಯಿಂದ ಅಂದರೆ ಅರಿಶಿನ ಪುಡಿಯನ್ನು ಹಾಕಿ, ಇದು ಮಕ್ಕಳಿಗೆ ನೆಗಡಿ, ಕೆಮ್ಮು, ಕಫವನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಹಲ್ದಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ಹಲ್ದಿಯಲ್ಲಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಮತ್ತು ಶುಂಠಿ ಪುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ಇದು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಒಣ ಶುಂಠಿ ಇಲ್ಲದಿದ್ದರೆ ಹಸಿ ಶುಂಠಿಯನ್ನು ಹಾಕಿ. ಆಮೇಲೆ ಸೈಂಧವ ಲವಣ, ಇದು ರಾಕ್ ಸಾಲ್ಟನ್ನೇ ಮಕ್ಕಳಿಗೆ ಉಪಯೋಗ ಮಾಡಿ. 1 ವರ್ಷ ತನಕ ಉಪ್ಪನ್ನು ಹಾಕಲೇಬಾರ್ದು. ಆದರೆ ನೀವು ಮಕ್ಕಳು ತಿನ್ನುವುದಿಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸೈಂಧವ ಲವಣ ಅಥವಾ ರಾಕ್ ಸಾಲ್ಟನ್ನು ಉಪಯೋಗ ಮಾಡ್ಬೋದು. ಇದು ಮಿನರಲ್ ರಿಚ್ ಇರುತ್ತೆ. ಆದಷ್ಟು ಮಕ್ಕಳಿಗೆ ಪುಡಿ ಉಪ್ಪನ್ನು ಉಪಯೋಗ ಮಾಡೋದನ್ನು ಕಮ್ಮಿ ಮಾಡಿ. ನೆಕ್ಸ್ಟ್ ಕುದೀತಾ ಇರುವಾಗ ಕೈ ಆಡಿಸ್ತಾ ಇರಿ, ಇದರಿಂದ ಗಂಟಾಗಲ್ಲ ಮತ್ತು ಬೆಣ್ಣೆ ಥರ ಮೃದುವಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ದಿನದಲ್ಲಿ 1 ಬಾರಿಯಾದರೂ ಈ ಅರಿಶಿನ ಪುಡಿ, ಕಾಳುಮೆಣಸು, ಶುಂಠಿ, ಜೀರಿಗೆ, ಓಂಕಾಳನ್ನು ಯಾವುದಾದರೂ ಒಂದು ಅಡುಗೆಯಲ್ಲಿ ಹಾಕುವುದರಿಂದ ಮಕ್ಕಳಿಗೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ, ಮತ್ತು ಹೊಟ್ಟೆ ಗ್ಯಾಸ್ ಕೂಡ ಆಗೋದಿಲ್ಲ ಮಕ್ಕಳಿಗೆ. ಹೆಚ್ಚಾಗಿ 1 ವರ್ಷದ ಒಳಗಿನ ಮಕ್ಕಳಿಗೆ ಹೆಚ್ಚಾಗಿ ಗ್ಯಾಸ್ ಸಮಸ್ಯೆ ಇರುತ್ತೆ. ಇದನ್ನು ಕಮ್ಮಿ ಮಾಡುತ್ತೆ. ಅದು ಮಕ್ಕಳು ಅಳುವುದೆಲ್ಲ ಕಮ್ಮಿ ಮಾಡ್ತಾರೆ, ಮತ್ತು ಅವರ ಹೊಟ್ಟೆ ನೋವೆಲ್ಲ ಬರುವುದಿಲ್ಲ ಹಲ್ದಿ ಪುಡಿಯನ್ನು ಯೂಸ್ ಮಾಡೋದ್ರಿಂದ. ಮಕ್ಕಳಿಗೆ ಯಾವುದೇ ಅಡುಗೆ ಮಾಡಿದರೂ ಚೆನ್ನಾಗಿ ಕುದಿಸಬೇಕು. ನಂತರ ಉಪ್ಪಿಟ್ಟು ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡೋಣ. ಯಾವುದೇ ಆಹಾರವನ್ನು ಕೊಡುವಾಗಲೂ ನೀವು ಅವ್ರಿಗೆ ಮೇಲೆ 1 ಚಮಚ ತುಪ್ಪ ಹಾಕೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ. ಬೆಣ್ಣೆ ಥರ ಇರೋ ಟೆಕ್ಸ್ಚರ್ನ ಉಪ್ಪಿಟ್ಟು ರೆಡಿಯಾಗಿದೆ. ಸ್ವಲ್ಪ ಆರಿದ ಮೇಲೆ ಉಗುರು ಬೆಚ್ಚಗಿರುವ ಆಹಾರವನ್ನೇ ಮಕ್ಕಳಿಗೆ ಆದಷ್ಟು ತಿನ್ನಲಿಕ್ಕೆ ಕೊಡಿ. ರುಚಿಯಾಗಿರುತ್ತೆ, ಮತ್ತು ಅವ್ರಿಗೆ ತುಂಬ ಇಷ್ಟನೂ ಆಗುತ್ತೆ, ಚೆನ್ನಾಗಿ ತಿಂತಾರೆ ಮಕ್ಕಳು. ದಯವಿಟ್ಟು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಲಿ ನಮ್ಮ ಮಾಯಾ ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.